ನಾವು ಯಾವತ್ತೂ ಕೂಡ ನನ್ನ ಬಗ್ಗೆ ನಾನು ಯೋಚನೆಯನ್ನ ಮಾಡಿಕೊಂಡೇ ಇಲ್ಲ. ಮತ್ತೆ ಪ್ರಪಂಚದ ಎಲ್ಲರ ಬಗ್ಗೆಯೂ ಯೋಚನೆ ಮಾಡ್ತೇನೆ. ನೋಡಿ, ನಮ್ಮ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತೇನೆ, ಅವ್ರ ಬಗ್ಗೆ ಯೋಚನೆ ಮಾಡ್ತೇನೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೇನೆ, ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತೇನೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೇನೆ, ಗಂಡನ ಬಗ್ಗೆ ಯೋಚನೆ ಮಾಡ್ತೇನೆ. ನನ್ನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡ್ತೇನೆ? ಮಾಡುವುದೇ ಇಲ್ಲ. ಯಾವತ್ತೂ ಯೋಚನೆ ಮಾಡೋದಿಲ್ಲ ನಾವು. ಆದ್ರೆ ನಿಜವಾಗಲೂ ಯೋಚನೆ ಮಾಡ್ಲಿಕ್ಕೆ ತೊಡಗಿದ್ವು ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳ್ತೇವೆ ಅಂದ್ರೆ ಆತ್ಮಾವಲೋಕನ ಅಂತ ಕರೀತಾರೆ. ನನ್ನ ಬಗ್ಗೆನೇ ನಾನು ಯೋಚನೆ ಮಾಡೋದು. ನಾನು ಯಾರು, ಯಾಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ನನ್ನ ಗುರಿ ಏನು ಗೊತ್ತಾಗೋದಿಲ್ಲ. ಹುಡ್ಕೊಂಡು ಹೊರಟ ಆಗ ಅವನಿಗೆ ಸಹಾಯಕವಾಗಿ ನಿಂತದ್ದೇ ಇಂತಹ ಒಂದು, ಯಾರಿಗೆ ಒಳುವಿಂದ ಕುತೂಹಲ ಇದೆ, ತಿಳ್ಕೊಳ್ಬೇಕು ಅಂತ ಒಂದು ಉತ್ಕಟವಾದ ಇಚ್ಛೆ ಇದೆ, ಅಂಥವರಿಗೋಸ್ಕರವೇ ಕಾಯ್ತಾ